ಕೇವಲ ತಾನು ಇಷ್ಟಪಟ್ಟವನನ್ನ ಮದುವೆ ಆಗೋದು ಮಾತ್ರ ಕನಸು ಅಂತ ಅಂದ್ಕೊಳ್ಳೋದನ್ನ ನಾನು ಒಪ್ಪೋದಿಲ್ಲ. ತಾನೇನಾದ್ರೂ ಮಹತ್ತರವಾದದ್ದನ್ನ ಸಾಧಿಸಬೇಕು ಅನ್ನೋ ಛಲ ಇವಳಲ್ಲಿದೆಯಾ? ಅವಳಲ್ಲಿ ಆ ಛಲ ಇದ್ದಿದ್ರೆ ನಮ್ಮನೆಗೆ ಬರೀ ಕೆಲಸದವಳಾಗಿ ಬರ್ತಾ ಇರ್ಲಿಲ್ಲ. ನಮ್ಮ ಮನೆನ ಪಾರ್ವತಿ ಒಂದು ದೇವಸ್ಥಾನ ಅಂದ್ಕೊಂಡ ಮಾತ್ರಕ್ಕೆ ಅದು ಕನಸಾಗಿರೋದಿಲ್ಲ, ಗುರಿ ಆಗಿರೋದಿಲ್ಲ. ಸಾರಿ ಪಾರು, ಅಮ್ಮನ ಹತ್ರ ನೀನು ಪರವಾಗಿ ಮಾತಾಡಿದೆ. ಆದರೆ ಆಫೀಸಲ್ಲಿ ಅಭಿಪ್ರಾಯ ಕೇಳಿದಾಗ ನೀನು ವಿರುದ್ಧವಾಗಿ ಮಾತಾಡಿದೆ. ಕೋಪ ಬಂತ? ಸಹಾಯ ಮಾಡಿದವ್ರ ಮೇಲೆ ಏನಕ್ಕೆ ಕೋಪ ಬರುತ್ತೆ ಯಜಮಾನ್ರೆ? ಯೋಗ್ಯತೆಗೂ ಮೀರಿದ ಕೆಲಸ ಕೊಟ್ರೆ ಯಾರಿಂದನೂ ನಿಭಾಯಿಸೋದಕ್ಕಾಗಲ್ಲ. ನೀವು ನನ್ನ ವಿರುದ್ಧ ಮಾತಾಡಿ ಒಳ್ಳೇದೇ ಮಾಡಿದ್ರಿ. ಹಾಗೆ ನೋಡೋದಿಕ್ ಹೋದ್ರೆ ಏನೇನೋ ಊಹೆ ಮಾಡ್ಕೊಂಡು ಅತಿಯಾಗಿ ಬೀಗಿದ್ದು ನಾನೇ ಯಜಮಾನ್ರೆ. ಅಮ್ಮ ಏನಕ್ಕೆ ಕರೆದಿದ್ದಾರೆ ಅಂತ ನೀವು ಎಷ್ಟು ಸಲ ಕೇಳಿದ್ರು ನಾನು ಹೇಳಲೇ ಇಲ್ಲ. ಅಮ್ಮ ಏನೋ ಒಂದು ಜವಾಬ್ದಾರಿ ವಹಿಸೋದಕ್ಕೆ ನನ್ನನ್ನು ಕರೆದಿದ್ದಾರೆ ಅಂತ ನಿಮಗೆ ಮೊದಲೇ ಗೊತ್ತಾಗಿದ್ರೆ ಬಹುಶಃ ನೀವು ಸಲಹೆ ಕೊಟ್ಟಿರ್ತಿದ್ರೋ ಏನೋ. ಎಲ್ರ ಮುಂದೆ ನನಗಾಗೋ ಮುಜುಗರ ತಪ್ತಿತ್ತೋ ಏನೋ. ನೀವ್ ಅಖಿಲಮ್ಮಂಗೆ ಎಲ್ರ ಮುಂದೆ ಜೋರಾಗಿ ಮಾತಾಡಿ ಅವ್ರ ಮನ್ಸ್ ನೋಯಿಸೋದು ತಪ್ತಿತ್ತೋ ಏನೋ. ಆದ್ರೂ ಯಜಮಾನ್ರೆ, ನೀವ್ ಎಲ್ರ ಮುಂದೆ ಅಮ್ಮಂಗ್ ಹಾಗೆ ಮಾತಾಡಿದ್ದು ನನಗೆ ಯಾಕೋ ಸರಿ ಕಾಣಿಸ್ಲಿಲ್ಲ. ಅಲ್ಲ ಪಾರು, ಅಮ್ಮ ಮಾಡಿ ಸರಿನಾ ಹೇಳು? ಸರಿ ಅಲ್ದೇ ಇದ್ರು ಅದು ತಪ್ಪಲ್ಲ. ನನ್ ಯೋಗ್ಯತೆ ಏನು ಅಂತ ಈ ರೀತಿ ತೋರ್ಸಿದ್ರು. ಒಂದ್ ವೇಳೆ ನನಗವ್ರ ಸೊಸೆಯಾಗೋ ಯೋಗ್ಯತೆ ಇಲ್ಲ ಅಂತ ನಿಮ್ ಎದುರಿಗೆ ಹೇಳಿದ್ರೆ ನೀವ್ ಅದನ್ನ ಒಪ್ಕೋತಿದ್ರ ಯಜಮಾನ್ರೆ? ಇಲ್ಲ ತಾನೆ? ಅದಕ್ಕೆ ಎಲ್ಲರನ್ನೂ ಕರೆಸಿ ಅಷ್ಟು ದೊಡ್ಡ ಜವಾಬ್ದಾರಿ ನಿಭಾಯಿಸೋ ಯೋಗ್ಯತೆ ನನಗಿಲ್ಲ ಅಂತ ಎಲ್ಲರ ಮುಂದೆ ನಿರೂಪಿಸಿದ್ರು. ಅದ್ರಲ್ಲಿ ಏನ್ ತಪ್ಪಿದೆ ಯಜಮಾನ್ರೆ? ನೋಡಿ, ಇದೇ ಕೊನೆ. ಇನ್ ಮುಂದೆ ಅಮ್ಮನ್ ವಿರುದ್ಧವಾಗಿ ಯಾವತ್ತೂ ನೀವು ಮಾತಾಡಬಾರ್ದು. ಮದ್ವೆ ಆಗೋಕ್ಕೂ ಮುಂಚೆ ನಿಮ್ಮ ಅಮ್ಮನ ಸಂಬಂಧ ಹೇಗಿತ್ತು ಅಂತ ಒಂದ್ಸಲ ಯೋಚನೆ ಮಾಡಿ ಯಜಮಾನ್ರೆ. ನಾನ್ ಈ ಮನೆಗ್ ಬಂದ್ಮೇಲೆ ನೀವಿಬ್ರು ಮಾತಾಡೋದನ್ ಬಿಟ್ರಿ. ಅದಕ್ಕೂ ಮೀರಿ ಇವತ್ ನೀವ್ ಅವ್ರ ಮೇಲೆ ಕೂಗಾಡಿದ್ರಿ. ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ ಯಜಮಾನ್ರೆ, ಎಷ್ಟೇ ಆದ್ರೂ ಅವ್ರ ನಿಮ್ ತಾಯಿ. ಅತಿಯಾಗಿ ನಂಬಿದ ಮಗ ಅವ್ರ ಮಾತನ್ ಕೇಳಲಿಲ್ಲ. ನನ್ ಮೇಲೆ ಎಷ್ಟು ಭರವಸೆ ಇಟ್ಟಿದ್ರು. ಆದ್ರೆ ನಾನು ಅವ್ರಿಗೆ ಮೋಸ ಮಾಡ್ದೆ. ಇದರಿಂದ ಅಮ್ಮನ ಮನ್ಸಿಗೆ ಎಷ್ಟು ನೋವಾಗಿರಲ್ಲ ನೀವೇ ಹೇಳಿ. ಇವತ್ತಲ್ಲ ನಾಳೆ ಆಗಿದ್ದನ್ನೆಲ್ಲ ಅಮ್ಮ ಮರಿಬೋದು. ಅದಕ್ಕೋಸ್ಕರ ನಾವು ಅವ್ರ ಮೇಲೆ ತಿರುಗಿ ಬೀಳ್ಬಾರ್ದು ಅಲ್ವಾ? ಅವ್ರು ಯಾವತ್ತಿದ್ರು ಈ ಮನೆ ಯಜಮಾನಿ. ಅವ್ರಿಗೆ ನಾವು ಗೌರವ ಕೊಡಬೇಕು. ಮದ್ವೆ ವಿಷಯದಲ್ಲಿ ನಾವು ಅವ್ರ ಮಾತನ್ನ ಕೇಳ್ದೇ ಇದ್ರು ಬೇರೆ ವಿಷಯದಲ್ಲಿ ಅವ್ರ ಮಾತನ್ನ ನಾವು ಕೇಳಲೇಬೇಕಲ್ವಾ ಯಜಮಾನ್ರೆ? ನೋಡಿ, ಇದೇ ಕೊನೆ. ಇನ್ ಯಾವತ್ತೂ ಅಮ್ಮನ ಮನ್ಸು ನೋಯಿಸೋ ಕೆಲಸ ಮಾಡಬೇಡಿ. ಸರಿ ಪಾರು, ಅಮ್ಮ ನಿನಗೆ ಎಷ್ಟೇ ಅವಮಾನ ಮಾಡಿದ್ರು ನೀನ್ ಮಾತ್ರ ಅವ್ರನ್ನ ಬಿಟ್ಕೊಡಲ್ಲ ಅಲ್ವಾ? ಎಷ್ಟು ಒಳ್ಳೆ ಮನ್ಸು ನಿಂದು ಪಾರು. ಅವ್ರು ನಿನ್ನನ್ನೇ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ, ಅದೇ ನನಗೆ ಬೇಜಾರಾಗ್ತಾ ಇರೋದು. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಈ ಮಾತನ್ನ ನೀವೇ ಅವಾಗ ಹೇಳ್ತಿರ್ತೀರಾ. ತಾಳ್ಮೆ ಕಳ್ಕೋಬೇಡಿ ಯಜಮಾನ್ರೆ. ಏನ್ ಹೇಳ್ತಿದಾರ ಡ್ಯಾಡ್? ನಾಳೆಯಿಂದ ಅದಕ್ಕೆ ಟಾಸ್ಕ್ ಕೊಡ್ಬೇಕು. ಏನ್ ಕೊಡ್ಬೇಕು ಅಂತ ಐಡಿಯಾ ಕೊಡಲ್ಲ ಯಾರಿಗೂ. ಆ ಟೆನ್ಷನ್ ಇದೀವಿ. ಅಂತದ್ರಲ್ಲಿ ಮೀಟಿಂಗ್ ಅಂತ ಔಟ್ ಆಫ್ ಸೆಷನ್ ಹೋಗ್ತಿದಿರಲ್ಲ, ಅದು ಈಗ್ಲೇ. ಹೌದು ಪ್ರೀತು, ತುಂಬಾ ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್. ನಾನು ಹೋಗ್ಲೇಬೇಕು. ನಾಳೆ ಅಷ್ಟೊತ್ತಿಗೆ ನಾನು ಅಲ್ಲಿ ಇರ್ಬೇಕು. ಆಕ್ಚುಲಿ ಅಖಿಲ ಹೋಗ್ಬೇಕು, ಆದ್ರೆ ಅವಳು ಹೋಗೋ ಮನಸ್ಥಿತಿ ಇಲ್ಲ. ಆದಿತ್ಯನ ಮೂಡಿಲ್ಲ. ನಿನ್ನನ್ನು ಕಳ್ಸಕ್ಕಾಗಲ್ಲ. ನಾನು ಇಲ್ದಿದ್ರೆ ಏನಂತೆ? ನೀವೆಲ್ಲರೂ ಇದ್ದೀರಾ, ಜೊತೆಗೆ ಮೋಹನೂ ಇದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಸೊಸೆ ಮೇಲೆ ನಂಬಿಕೆ ಇದೆ. ನೀವು ಕೊಡೋ ಟಾಸ್ಕ್ ನಲ್ಲಿ
ಅವಳು ಗೆಲ್ತಾಳೆ, ಅಖಿಲ ಹತ್ರ ಬೇಷ್ ಅನ್ಸ್ಕೋತಾಳೆ. ನೋಡ್ತಾ ಇರಿ. ನಿಮ್ ಹಾರೈಕೆಯಿಂದ ಹಾಗೆ ಆದ್ರೆ ಸಾಕಪ್ಪ. ಖಂಡಿತ ಆಗುತ್ತೆ ಆದಿತ್ಯ, ಧೈರ್ಯವಾಗಿ ಮುನ್ನುಗ್ಗಿ. ನಾನ್ ಬರೋದಕ್ಕೆ ಇನ್ನು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಆದ್ರೆ ನಾನ್ ಬರೋಷ್ಟರಲ್ಲಿ ಪಾರ್ವತಿ ಅಖಿಲ ಮನ್ಸನ್ನ ಗೆದ್ದಿರ್ಬೇಕು. ಓಕೆ? ಖಂಡಿತ ಅಪ್ಪ. ಸರಿ, ನಾನು ಹೊರಡ್ತೀನಿ, ನಾನು ಲೇಟ್ ಆಗುತ್ತೆ. ಹ್ಯಾಪಿ ಜರ್ನಿ ಅಣ್ಣ. ಓಕೆ, ಮೋಹನ್ ಟೇಕ್ ಕೇರ್. ದೇವ್ರೆ, ಯಾಕೆ ಹೀಗ್ ಮಾಡ್ದೆ? ನನ್ ಗಂಡನ್ ಮನ್ಸಿಗೆ, ಮಗನ್ ಮನ್ಸಿಗೆ, ಕೊನೆಗೆ ನನಗೂ ನೋವಾಗುವಂತ ಸಂದರ್ಭನ ಯಾಕೆ ತಂದಿಟ್ಟೆ? ನಿನ್ ಮುಂದಿನ ಯೋಜನೆ ಏನು ಅಂತ ನನಗ್ ಗೊತ್ತಿಲ್ಲ. ಆದ್ರೆ ಯಾವಾಗ್ಲೂ ನನಗೆ ಸರಿ ಅನ್ಸಿದ್ದನ್ನೇ ನಾನ್ ಮಾಡಿದ್ದೀನಿ, ಇನ್ನು ಮುಂದೆನೂ ಮಾಡ್ತೀನಿ. ನಾನು ಏನೇ ಮಾಡಿದ್ರು ಅರಸನ ಕೋಟೆ ಒಳಿತಿಗಾಗೇ ಮಾಡಿದ್ದೀನಿ, ಅದು ನಿನಗೂ ಗೊತ್ತು. ಆದ್ರೆ ಇದರಿಂದಾಗಿ ಯಾರ ಮನಸ್ಸಿಗಾದ್ರೂ ನೋವಾಗಿದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಇವತ್ತು ನನ್ನ ಮಗ ನನ್ನ ಮೇಲೆ ತಿರುಗಿಬಿದ್ದ. ನನ್ನ ಗಂಡನು ನಾನೇ ತಪ್ಪು ಅನ್ನೋ ತರ ಮುಗಿಬಿದ್ರು. ಅವ್ರಿಗ್ಯಾರಿಗೂ ನನ್ನ ನಿರ್ಧಾರ, ನನ್ನ ಮನಸ್ಸು ಅರ್ಥನೇ ಆಗ್ತಾ ಇಲ್ಲ. ನಾನೇ ತಪ್ಪು ಅನ್ನೋದು ಅವರ ವಿಚಾರ. ಅವರ ಮನಸ್ಸಿಗೆ ನೋವಾಗಿದ್ದಕ್ಕೆ ನನ್ನನ್ನು ಹೊಣೆಗಾರಳನ್ನಾಗಿ ಮಾಡಬೇಡ. ಅದು ಅವರವರು ನನ್ನ ಬಗ್ಗೆ ತಿಳ್ಕೊಂಡಿರೋ ತಪ್ಪು ತಿಳುವಳಿಕೆ ಅಷ್ಟೇ. ಆದ್ರೂ ನಾನು ಯಾಕೆ ನಿನ್ ಮುಂದೆ ಬಂದು ಕೂತಿದ್ದೀನಿ ಗೊತ್ತಾ? ಎಲ್ಲ ವಿಷಯದಲ್ಲೂ ನನಗೆ ಒಳ್ಳೇದೇ ಮಾಡ್ತಾ ಬಂದೆ. ನಾನು ಏನ್ ಪಾಪ ಮಾಡಿದ್ದೀನಿ ಅಂತ ಆದಿ ಮದ್ವೆ ವಿಷಯದಲ್ಲಿ ನನ್ನ ಮನೆ ಕೆಲಸದವಳೆ ನನ್ನ ಸೊಸೆ ಆಗೋ ತರ ಮಾಡಿ ಯಾಕೆ ಹೀಗೆಲ್ಲ ಕಷ್ಟ ಕೊಟ್ಟೆಪ್ಪ? ಉತ್ತರ ಕೊಡು ದೇವ್ರೆ, ಉತ್ತರ ಕೊಡು. ಪಾರ್ವತಿ ಮೇಲೆ ವೈಯಕ್ತಿಕವಾಗಿ ನನಗೆ ಯಾವ ದ್ವೇಷನೂ ಇಲ್ಲ. ಆದ್ರೆ ಅವಳನ್ನ ನನ್ನ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಯಾಕೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಎಲ್ರೂ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದ್ದಾರೆ. ದೇವಾ, ಅರಸನ ಕೋಟೆ ಸೊಸೆ ಹೀಗಿರ್ಬೇಕು ಅಂತ ನಾನು ನಿರೀಕ್ಷೆ ಮಾಡೋದೇ ತಪ್ಪ? ನಾನು ಆಸೆ ಪಟ್ಟಿದ್ದು ತಪ್ಪ? ಹೇಳುದೇವಾ, ಈ ಹುಡುಗಿಗೆ ಅರಸನ ಕೋಟೆ ಸೊಸೆ ಆಗೋದಕ್ಕೆ ಏನಾದ್ರೂ ಯೋಗ್ಯತೆ ಇದೆಯಾ? ಇಲ್ಲ ಅಲ್ವಾ? ಈ ಸತ್ಯ ಯಾವಾಗ ಎಲ್ರಿಗೂ ಅರ್ಥ ಆಗುತ್ತೋ ಗೊತ್ತಿಲ್ಲ. ಆದ್ರೆ ನಾನು ಮಾತ್ರ ನನ್ನ ತೀರ್ಮಾನಕ್ಕೆ ಬದ್ಧಳಾಗಿರ್ತೀನಿ. ಒಳಗಡೆ ಇರೋ ಗಂಡ ಹೆಂಡತಿ ರೊಮ್ಯಾನ್ಸಿಗೆ ಡಿಸ್ಟರ್ಬ್ ಆಗಲ್ಲ ಅಂದ್ರೆ ಹೊರಗಡೆ ಇರೋ ಗಂಡ ಹೆಂಡತಿ ಒಳಗಡೆ ಬರ್ಬೋದಾ? ಹೇ ತರ್ಲೆ, ಹೊರಗ್ ಬಾ. ಮನೇಲಿ ಅಷ್ಟೆಲ್ಲ ದೊಡ್ಡ ಡ್ರಾಮಾ ನಡೆದಿರ್ಬೇಕಾದ್ರೆ ರೂಮಲ್ಲಿ ರೊಮ್ಯಾನ್ಸ್ ನಡೀತಾ ಇರತ್ತೆ ಅಂತ ಅದು ಹೇಗೆ ಯೋಚನೆ ಮಾಡ್ತೀಯ? ಬ್ರೋ, ಹೊರಗಡೆ ಎಂತ ಸುನಾಮಿನೇ ಇದಿರ್ಲಿ, ಆದ್ರೆ ಮನುಷ್ಯನ ಶಾಂತವಾಗಿಡೋದು ಈ ಪ್ರೀತಿ ಎಂಬ ಮಾಯಾಜಾಲನೇ. ಲವ್ ಬರ್ಡ್ಸ್ ಇರೋ ಗಂಡ ಹೆಂಡತಿ ಎನಿ ಟೈಮ್ ರೊಮ್ಯಾನ್ಸ್ ಮಾಡಬಹುದು ಅನ್ನೋದು ನಮ್ಮ ಪ್ರಾಕ್ಟಿಕಲ್ ಲೆಸನ್. ಅರ್ಥ ಆಯ್ತು. ಮೇನ್ ಮ್ಯಾಟ್ರಿಗೆ ಬರ್ತೀನಿ. ಬ್ರೋ, ಅತಿ ಏನ್ ಟಾಸ್ಕ್ ಮಾಡ್ತಾರಂತ? ನಾವಿನ್ನೂ ಅದ್ರ ಬಗ್ಗೆ ಮಾತಾಡಿಲ್ಲ ಪ್ರೀತು. ಮತ್ತೆ ಅವಾಗಲೇ ಏನ್ ಮಾತಾಡ್ತಿದ್ದೆ ಬ್ರೋ? ಅರ್ಥ ಆಯ್ತು. ಪಾರ್ವತಿ ಅವರೇ, ನೀವೇ ಹೇಳಿ, ನೀವ್ ಮಾಡೋ ಯಾವ ಕೆಲ್ಸದಿಂದ ಅತ್ತೆ ಇಂಪ್ರೆಸ್ ಆಗ್ಬೋದು? ನೀವ್ ಮಾಡೋ ಅಡ್ಗೆ, ಕಾಫಿ, ತಿಂಡಿ ಬಿಟ್ಟು. ಯಾಕೆ ಅಂದ್ರೆ ಈ ಮನೆಗ್ ಬಂದಾಗಿಂದ ನೀವ್ ಎಲ್ಲ ಕೆಲಸ ಮಾಡಿ ಸೈ ಅನ್ಸ್ಕೊಂಡಿದೀರಾ. ಈಗ ಸೊಸೆ ಆಗಿ ಸೈ ಅನ್ಸ್ಕೋಬೇಕು ಅಂದ್ರೆ ಬೇರೆ ಯಾವ ಕೆಲಸ ಮಾಡ್ತೀರಾ ಹೇಳಿ? ದಯವಿಟ್ಟು ನನ್ನ ಕ್ಷಮಿಸಿ. ನನಗೇನು ಬರಲ್ಲ, ನಾನೇನು ಮಾಡಲ್ಲ.
ಇವತ್ತಮ್ಮ ಏನ್ ಹೇಳಿದ್ರು ಅಂತ ನೀವೆಲ್ಲರೂ ಕೇಳಿಸ್ಕೊಂಡ್ರಿ. ನಾನು ಏನೇ ಮಾಡಿದ್ರು ಅದರಿಂದ ಅಮ್ಮಂಗೆ ಯಾವುದೇ ತರದ ಖುಷಿ ಸಿಗಲ್ಲ. ಅದರಿಂದ ಬರೀ ಅವ್ರಿಗೆ ನೋವೆ. ಅದಕ್ಕೆ ನಾನು ಮತ್ತೆ ತಪ್ಪು ಮಾಡೋದಕ್ಕೆ ಮುಂದಾಗಲ್ಲ. ಇವತ್ತು ಒಂದೇ ದಿನದಲ್ಲಿ ಎಷ್ಟೆಲ್ಲ ನಡೀತು. ನನ್ಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ದಿರೋ ಮನಸ್ಥಿತಿಲಿದ್ದೆ. ಯಾವ ಕಾರಣಕ್ಕೂ ನಾನು ಅಮ್ಮಂಗ್ ಸರಿಯಾದ ಸೊಸೆ ಅಲ್ಲ ಅನ್ನೋ ಸತ್ಯ ನನಗಿವತ್ತು ಅರ್ಥ ಆಯ್ತು. ಅವ್ರ ಕಲ್ಪನೆಯಲ್ಲಿರೋ ಸೊಸೆಯಲ್ಲಿ, ಮನೆ ಕೆಲಸದೊಳಗಿದ್ದ ಪಾರ್ವತಿಯಲ್ಲಿ. ಈಗ್ಲೇ ಅಮ್ಮನ ಹತ್ರ ಹೋಗಿ ನಾನು ಸಾಬೀತುಪಡಿಸ್ಕೊಳ್ಳೋದಕ್ಕೆ ಯಾವ ಕೆಲಸನೂ ಮಾಡಲ್ಲ ಅಂತ ಹೇಳ್ತೀನಿ. ಪಾರ್ವತಿ ಅವರೇ, ಪಾರು, ಪಾರ್ವತಿ, ಎಲ್ಲಿಗೆ ಹೋಗ್ತಿದ್ಯಮ್ಮ? ಅಮ್ಮನ ಹತ್ರ ಹೋಗಿ ಏನಂತ ಹೇಳ್ತೀಯಾ? ಅಮ್ಮ, ನನಗೆ ಕ್ಷಮಿಸ್ಬಿಡಿ, ನನ್ನ ಕೈನಲ್ಲಿ ಯಾವ ಟಾಸ್ಕು ಆಗಲ್ಲ. ಅದರಿಂದ ನನಗೇನು ಆಗಬೇಕಾಗಿಲ್ಲ. ನಾನು ಈ ಮನೆಯಲ್ಲೇ ಕಾಫಿ ಮಾಡಿಕೊಂಡು ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಬಿದ್ದಿರ್ತೀನಿ ಅಂತ ಹೇಳ್ತೀಯಾ? ನೋಡಮ್ಮ, ಅತ್ತಿಗೆ ತಲೆಯಲ್ಲಿ ಅವ್ರ ಸೊಸೆ ಆಗೋಳ ಬಗ್ಗೆ ಬೆಟ್ಟದಷ್ಟು ಕನಸಿತ್ತು, ಆಕಾಶದಷ್ಟು ಆಸೆ ಇತ್ತು. ಮೊದಲು ನೀನು ಅದನ್ನು ಅರ್ಥ ಮಾಡ್ಕೋಬೇಕು. ನಿನ್ನ ಕೈನಲ್ಲಿ ಅವರ ಆಸೆ ಕನಸುಗಳನ್ನೆಲ್ಲ ಪೂರೈಸಕ್ಕಾಗಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದನ್ನ ನಾವು ಒಪ್ತೀವಿ. ಆದರೂ ಅಂದ್ಕೊಂಡಿರೋದನ್ನೆಲ್ಲ ನೀನು ಮಾಡ್ತೀಯ ಅನ್ನೋ ನಂಬಿಕೆ ಮೇಲೆ ಅಲ್ವೇನಮ್ಮ? ಪಾಪ ನಮ್ಮ ಆದಿ ಹೋಗಿ ಅತ್ತಿಗೆ ಹತ್ರ ಅಷ್ಟೆಲ್ಲ ಮಾತಾಡಿದ್ದು. ಹಾಗಾದ್ರೆ ಆದಿ ಮಾತಿಗೆ ಬೆಲೆನೇ ಇಲ್ವಾ? ಅಯ್ಯೋ, ನಾನು ಆ ರೀತಿ ಯೋಚನೆ ಮಾಡ್ತಾ ಇಲ್ಲ. ನೋಡಮ್ಮ, ಆಫೀಸ್ನಲ್ಲಿ ಅತ್ತಿಗೆ ನಡ್ಕೊಂಡಿದ್ದ ರೀತಿ, ಮನೆಯಲ್ಲಿ ನಿನ್ನ ಬಗ್ಗೆ ಮಾತಾಡಿದ್ದು, ನಿನಗೆ ಬೇಜಾರಾಗಿದೆ, ಅವಮಾನ ಆಗಿದೆ ಅಂತ ಚೆನ್ನಾಗಿ ಗೊತ್ತು. ಆದರೆ ನನಗಾದ ಅವಮಾನಕ್ಕಿಂತ ಅಖಿಲಮ್ಮಂಗಾದ ಅವಮಾನ ದೊಡ್ಡದು. ಎಲ್ರು ನನ್ನನ್ನ ಲೇ ಪಾರ್ವತಿ ಬಾರೆ ಹೋಗೆ ಅಂತ ಕರ್ದಿರೋದನ್ನ ಕೇಳೇ ನನಗೆ ಅಭ್ಯಾಸ. ಆದ್ರೆ ಇವತ್ತು ಯಜಮಾನ್ರ ಹೆಂಡತಿ ಅನ್ನೋ ಒಂದೇ ಕಾರಣಕ್ಕೆ ಎಲ್ರು ನನ್ಗೆ ಮರ್ಯಾದೆ ಕೊಡ್ತಾರೆ. ಆದ್ರೆ ಅಖಿಲಮ್ಮನ್ ಬಗ್ಗೆ ಯೋಚನೆ ಮಾಡಿ, ಅವ್ರ ಕೂರೋ ಕುರ್ಚಿಲಿ ಅವ್ರ ಸೊಸೆಯಾದವಳು ಕೂರೋ ಯೋಗ್ಯತೆ ಇಲ್ಲ ಅಂದಾಗ ಅವ್ರ ಗೌರವಕ್ಕೆ ಎಷ್ಟು ಧಕ್ಕೆ ಬಂದಿರಲ್ಲ. ಅವ್ರ ಮನ್ಸಿಗೆ ಎಷ್ಟು ನೋವಾಗಿರಲ್ಲ ಅಲ್ವಾ? ಮದ್ವೆಗೂ ಮುಂಚೆ ಅರ್ಸನ್ ಕೋಟೆಗೆ ಇಂಥ ಸೊಸೆನ್ ತರ್ತೀನಿ ಅಂತ ಎಲ್ಲರತ್ರ ಹೇಳ್ಕೊಂಡಿರ್ತಾರೆ. ಆದ್ರೆ ಸೊಸೆಯಾಗಿ ಬಂದಿದ್ದು ನಾನು. ನನಗಾಗಿರೋ ಅವಮಾನಕ್ಕಿಂತ ಅಖಿಲಮ್ಮನ್ ನಿರಾಸೆ ದೊಡ್ಡದು. ಆಫೀಸಿಂದ ಮನೆಗೆ ಬಂದ್ಮೇಲೆ ಅಮ್ಮ ಹೇಳಿದ್ದನ್ನ ಕೇಳಿಸ್ಕೊಂಡ್ರಲ್ವಾ? ಅಮ್ಮನ ನಿರೀಕ್ಷೆ ಯಾವ ಮಟ್ಟದಲ್ಲಿದೆ, ಆದ್ರೆ ನಾನು ಯಾವ ಮಟ್ಟದಲ್ಲಿದ್ದೀನಿ? ಅವ್ರ ನಿರೀಕ್ಷೆಗೆ ಹತ್ರದಲ್ಲಾದ್ರೂ ನಾನಿದ್ದೀನ? ಇಲ್ಲ. ಅಮ್ಮನ ನಿರೀಕ್ಷೆ ತಲುಪೋದಕ್ಕೆ ಬೇಕಾಗಿರೋದು ಯೋಗ್ಯತೆ. ಅವ್ರು ಕೊಡೋ ಸಮಯ ಯೋಗ್ಯತೆನ ತಂದ್ಕೊಡಲ್ಲ. ಅದು ಅಖಿಲಮ್ಮಂಗ್ ಗೊತ್ತಾಗಿನೆ ನನ್ನ ಆಫೀಸಿಗೆ ಕರೆಸಿ ನನ್ ಯೋಗ್ಯತೆ ಏನು ಅಂತ ನನಗೆ ತೋರ್ಸ್ಕೊಟ್ಟಿತ್ತು. ನನ್ಗೆ ಯಾವ ಗೆಲುವು ಬೇಡ. ನನ್ ಸೋಲನ್ನ ನಾನು ಒಪ್ಕೋತೀನಿ. ನಾನ್ ಯಾವತ್ತೂ ಈ ಮನೆಗೆ ತಕ್ಕ ಸೊಸೆ ಅಲ್ಲ. ಅಮ್ಮನ್ನ ಮೆಚ್ಚೋದಕ್ಕೂ ನನ್ನ ಕೈಯಿಂದ ಆಗಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ.
ಪಾರ್ವತಿಯವರೇ, ನಿಮ್ ಮಾತನ್ನ ನಾವ್ ಯಾರು ಒಪ್ಕೊಳ್ಳೋದಿಲ್ಲ. ಯಾವುದೇ ಕಾರಣಕ್ಕೂ ನೀವು ಸೋಲ್ಬಾರ್ದು. ನೋಡಿ, ನೀವೀಗ ಅರಸನ್ ಕೋಟೆ ಸೊಸೆ ಮಾತ್ರ ಅಲ್ಲ, ನನಗೆ ಅಕ್ಕ ಕೂಡ. ನನ್ನ ಅಕ್ಕ ಸೋಲನ್ನ ಒಪ್ಕೊಂಡು ಮೂಲೆಯಲ್ಲಿ ಕೂರೋದನ್ನ ನಾನ್ ನೋಡ್ಕೊಂಡು ಹೇಗ್ ಸುಮ್ನಿರ್ಲಿ ಹೇಳಿ? ಜನನಿಯವ್ರೆ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಯಾರ್ ಎದ್ರಗ್ ನಿಂತು ನಾನ್ ಗೆಲ್ಬೇಕು ಅಂತ ಹೇಳ್ತಿದ್ದೀರಾ ಗೊತ್ತಾ? ಅಖಿಲ ಅಮ್ಮನ ಎದುರಿಗೆ. ನನಗೆ ಅವ್ರ ಎದುರಿಗೆ ನಿಂತು ಗೆಲ್ಲೋದ್ ಬೇಕಿಲ್ಲ. ಅವ್ರ ಹಿಂದೆ ನಿಂತು ಅವ್ರ ಗೆಲುವಿಗೆ ಚಪ್ಪಾಳೆ ತಟ್ಟೋದಷ್ಟೇ ನನಗಿಷ್ಟ. ಪಾರ್ವತಿಯವರೇ, ನಿಮ್ ಗೆಲ್ವಲ್ಲೇ ಅತ್ತೆ ಗೆಲ್ವಿದೆ ಅಂತ ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ ಪಾರ್ವತಿಯವರೇ? ನೀವೇ ಹೇಳಿದ್ರಲ್ಲ, ಅರಸನ್ ಕೋಟೆಗೆ ಇಂಥ ಸೊಸೆ ತರ್ತೀನಿ ಅಂತ ಎಲ್ಲಾ ಕಡೆ ಹೇಳ್ಕೊಂಡ್ ಬಂದಿದ್ರು, ಆದ್ರೆ ಬಂದಿದ್ದು ನಾನು ಅಂತ. ಇದರಿಂದ ಅತ್ತೆ ಮನ್ಸಿಗೆ ತುಂಬಾ ನೋವಾಗಿದೆ, ಅವ್ರಿಗೆ ಅವಮಾನ ಆಗಿದೆ ಅಂತ. ಈಗ ನಿಮ್ಮಿಂದ ಅವ್ರಿಗಾಗಿರೋ ಅವಮಾನದಿಂದ ಅವ್ರನ್ನ ಹೊರಗಡೆ ತರಬೇಕು ಅಂದ್ರೆ ಅವ್ರ ನಿರೀಕ್ಷೆ ಅಂತ ನೀವು ಯೋಗ್ಯತೆನ ಬೆಳೆಸ್ಕೋಬೇಕಲ್ವಾ? ಆ ಯೋಗ್ಯತೆನ ನೀವು ಪಡ್ಕೋಬೇಕಲ್ವಾ? ನೋಡಿ, ನೀವೀಗ ಈ ಟಾಸ್ಕ್ ನ ಒಪ್ಕೊಂಡು ಅದ್ರಲ್ಲಿ ಗೆದ್ರೆ ಬರೀ ನೀವ್ ಮಾತ್ರ ಗೆಲ್ಲಲ್ಲ, ಅತ್ತೆನೂ ಗೆಲ್ತಾರೆ. ಅತ್ತೆ ಯೋಗಕ್ಷೇಮಕ್ಕೋಸ್ಕರ ಆಗಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀರಾ, ಹರಕೆ ತೀರ್ಸ್ಕೊಂಡ್ ಬರ್ತೀರಾ ಅಲ್ವಾ? ಇದನ್ನು ಅದೇ ತರ ಅತ್ತೆಗೋಸ್ಕರ ಮಾಡ್ತಿರೋ ಪೂಜೆ ಅಂತ ಅನ್ಕೊಳ್ಳಿ. ಈ ಮನೆಗೆ ಮೊದ್ಲು ಮದ್ವೆ ಆಗಿ ನಾನ್ ಬಂದಿರ್ಬೋದು, ಆದ್ರೆ ಯಾವತ್ತಿದ್ರು ಅರಸನ್ ಕೋಟೆ ಹಿರಿ ಸೊಸೆ ನೀವೇ ಪಾರ್ವತಿಯವರೇ. ನನ್ ಪ್ರಕಾರ ನಿಮ್ ಕೈಲಿ ಆಗ್ದಿರೋದ್ ಯಾವುದೂ ಇಲ್ಲ ಪಾರ್ವತಿಯವರೇ. ಹೌದಮ್ಮ ಪಾರ್ವತಿ, ನಿನ್ ಹಿಂದೆ ಇಷ್ಟೆಲ್ಲ ಜನ ಇದೀವಿ, ನೀನ್ ಆಗಲ್ಲ ಅಂತ ಹೇಳಿ ನಮ್ಮನ್ನ ನಿರಾಸೆ ಮಾಡ್ತೀಯಾ? ಪ್ಲೀಸ್ ಒಪ್ಕೋ. ಅದಕ್ಕೆ ನಿಮ್ಗೋಸ್ಕರ ಅಲ್ದೇ ಇದ್ರು ನಮ್ಗೋಸ್ಕರ ಒಪ್ಕೊಳ್ಳಿ ಪ್ಲೀಸ್. ಒಪ್ಕೊಳ್ಳಿ ಪಾರ್ವತಿಯವರೇ. ಸರಿ, ನೀವೆಲ್ಲ ಏನ್ ಹೇಳ್ತಿರೋ ಅದನ್ನ ಅಮ್ಮಂಗೋಸ್ಕರ ಮಾಡೋದಿಕ್ಕೆ ನಾನು ತಯಾರಾಗಿದ್ದೀನಿ. ನೀವೆಲ್ಲರೂ ನನ್ನ ಜೊತೆ ಇದ್ರೆ ಜಗತ್ತನ್ನೇ ಗೆಲ್ತೀನಿ ಅಂತ ಇವತ್ತು ನನಗೆ ಗೊತ್ತಾಯ್ತು. ಅಬ್ಬಾ, ಸದ್ಯ ಒಪ್ಕೊಂಡ್ಬಿಟ್ಟಿಯಲ್ಲ. ನಮ್ ದಾಮಿನಿನೂ ಕೂಡ ಇಷ್ಟೊಂದು ಗೋಳು ಹಿಡ್ಕೊಂಡಿರ್ಲಿಲ್ಲ, ಅಷ್ಟೊಂದು ಸತಾಯಿಸ್ಬಿಟ್ಟಿಯಲ್ಲಮ್ಮ ನೀನು. ಕಾಫಿ ಕುಡಿದು ಕಾಫಿ ಕಪ್ ಅಲ್ಲಿಟ್ಟು ಆಗ್ಲಿಂದ ಯೋಚನೆ ಮಾಡ್ತಾನೆ ಇದೆಯಾ? ಪಾರ್ವತಿ ಕೈನಲ್ಲಿ ಯಾವ ಟಾಸ್ಕ್ ಮಾಡಿಸ್ಬೋದು ಅಂತ ಏನಾದ್ರೂ ಯೋಚನೆ ಬಂತ? ಚಿಕ್ಕಪ್ಪ, ಒಂದು ಐಡಿಯಾ ಬಂದಿದೆ. ಏನು? ನಮ್ಮ ಅತ್ತಿಗೆನ ಮಾಡರ್ನ್ ಅತ್ತಿಗೆ ಮಾಡಿದ್ರೆ ಹೇಗೆ? ಮಾಡ್ರನ್ ಅತ್ತಿಗೆನ? ಯಾವ ತರ? ಚಿಕ್ಕಪ್ಪ, ಈಗ ಅತ್ತಿಗೆ ಯಾವಾಗ್ಲೂ ಸೀರೆ ಉಟ್ಕೊಂಡು ಹಳ್ಳಿಯವ್ರ ತರ ಮಾತಾಡ್ತಾರಲ್ಲ, ಅದಕ್ಕೆ ಅದ್ಕೆನ ಇಂಗ್ಲಿಷ್ ಟ್ರೈನಿಂಗ್ಗೆ ಸೇರ್ಸೋಣ. ಆಮೇಲೆ ಸೀರೆ ಬದಲಿಗೆ ಇಂಡೋ ವೆಸ್ಟರ್ನ್ ಲುಕ್ ನ ಟ್ರೈ ಮಾಡೋಣ. ಲೈಕ್ ಜೀನ್ಸ್ ಅಂಡ್ ಸಲ್ವಾರ್ ಹೇಗಿರುತ್ತೆ? ಎಲ್ಲರೂ ರಕ್ತ ಇದ್ರೆ ಅಂದ್ರೆ ಐಡಿಯಾ ಸೂಪರ್ ಆಗಿದೆ ಅಂತಲ್ವಾ? ಕರೆಕ್ಟಾ? ರಾಂಗ್. ಹೈ ಅಲ್ಲ ಪ್ರೀತು, ಅತ್ತೆ ಮನ್ಸನ್ನ ಗೆಲ್ಲೋದಿಕ್ಕೆ ಏನಾದ್ರೂ ಟಾಸ್ಕ್ ಹೇಳು ಅಂದ್ರೆ ಇಂತ ಸಿಲ್ಲಿ ಐಡಿಯಾ ಕೊಡ್ತಾ ಇದೆಯಲ್ಲ. ಅಷ್ಟಕ್ಕೂ ಅತ್ತೆಗೆ ಸಂಸ್ಕಾರ ಅಂದ್ರೆ ತುಂಬಾ ಇಷ್ಟ. ಹೌದಮ್ಮ, ನಮ್ಮ ಅತ್ತಿಗೆಗೆ ಗೌರಮ್ಮನ್ ತರ ಇರೋ ಸೊಸೆ ಅಂದ್ರೆ ತುಂಬಾ ಇಷ್ಟ ಆಗ್ತಾರೆ. ಅಂದ್ರೆ ನಿಮ್ ಇಬ್ಬರ ತರ. ಲೋ ಪ್ರೀತು,
ನೀನ್ ಹೇಳ್ದ ಹಾಗೆ ಮಾಡರ್ನ್ ಪಾರ್ವತಿ ಎಲ್ಲ ಅದಕ್ಕೆ ಇಷ್ಟ ಆಗಲ್ಲ. ಆತರ ಹಗಲು ಗನ್ಸು ಕಾಣ್ಬೇಡ ನೀನು. ಆಯ್ತಾಯ್ತು, ಸಾರಿ ಅದಕ್ಕೆ. ಪರವಾಗಿಲ್ಲ ಬಿಡಿ. ಅಲ್ಲ ಪ್ರೀತು, ನಿಮ್ ಮತ್ಗೆನ ಆ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ನಿನ್ಗೆ ಐಡಿಯಾ ಆದ್ರೂ ಹೇಗ್ ಬಂತು? ಏನೋ ಗೊತ್ತಿಲ್ಲ ಬ್ರೋ, ಡಿಫ್ರೆಂಟ್ ಆಗಿರ್ಲಿ ಅಂತ ಯೋಚನೆ ಮಾಡಿದೆ, ಈ ಐಡಿಯಾ ಹೊಡಿತು. ತಪ್ಪೋ ಸರಿನಂತ ಅಂತ ಯೋಚನೆ ಮಾಡಲಿಲ್ಲ. ಚಿಕ್ಕಪ್ಪ, ಅಮ್ಮ ಮೊದಲನೇ ಸತಿ ಮನೆಗೆ ಬಂದಾಗ ಅವ್ರಿಗೆ ಅಧಿಕಾರ ಬಂತಲ್ಲ, ಅದಕ್ಕೆ ಏನ್ ಕಾರಣ? ಅವ್ರು ಅದಕ್ಕೆ ಹೇಗ್ ಪ್ರಿಪೇರ್ ಆಗಿದ್ರು ನಿಮ್ಗೇನಾದ್ರೂ ಗೊತ್ತಾ? ನಂಗೆ ಅಷ್ಟಾಗಿ ನೆನಪಿಲ್ಲ. ಅತ್ತಿಗೆ ಗೊತ್ತಿರ್ಬೇಕು, ಇಲ್ಲ ಅಣ್ಣಂಗೆ ಗೊತ್ತಿರ್ಬೇಕು. ಅತ್ತಿಗೆನಂತೂ ಕೇಳಕ್ಕಾಗಲ್ಲ. ಅಣ್ಣನ್ ಕೇಳೋಣ ಅಂದ್ರೆ ಅವ್ರ ಊರಲ್ಲಿಲ್ಲ. ಏನ್ ಮಾಡೋದು? ಈಗೆಲ್ರೂ ಯೋಚನೆ ಮಾಡಿ ಒಂದ್ ಒಳ್ಳೆ ಟಾಸ್ಕ್ ಮಾಡಿಸ್ಬೇಕು. ಅದು ಅತ್ತಿಗೆಗೆ ಇಂಪ್ರೆಸ್ ಆಗೋ ತರ ಇರ್ಬೇಕು. ಈಗೆಲ್ರೂ ಡೀಪ್ ಆಗಿ ಯೋಚನೆ ಮಾಡಿ. ಒಮ್ಮೆ ಕಾಜಲ ಸಿಂಡ್ರಲ್ಲ ಎಲ್ಲರೂ ಗುಂಪು ಕಟ್ಕೊಂಡು ಈ ಪಾರ್ವತಿನ ಅಟ್ಟಕ್ಕೇರ್ಸೋದಕ್ಕೆ ಎಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಮಕ್ಕಳ ಕೈ ಬೇವಿನ ಕೈ ಸಾಕ್ಷಿ ಅನ್ನಂಗೆ ಈ ನನ್ ಗಂಡ ಮೋಹನ್ ಬೇರೆ ಅಲ್ಲಿ ಕುತ್ಕೊಂಡಿದ್ದಾರೆ.